ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಉಳಿದಿರುವಂತಹ ಚಪಾತಿಯಿಂದ ರುಚಿಯಾದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೇನೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಇಲ್ದಿದ್ರೆ ಸಂಜೆ ಶಾಲೆ ಬಿಟ್ಟು ಬಂದಾಗ ಮಾಡಿಕೊಡಬಹುದಾದಂತಹ ಡಿಲಿಷಿಯಸ್ ಆದ ರೆಸಿಪಿ ಇದು. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 4 ಚಪಾತಿಯನ್ನು ತಗೊಂಡಿದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಹಾಗೂ ಒಂದು ಟೊಮ್ಯಾಟೊ, ಅರ್ಧ ಕ್ಯಾಪ್ಸಿಕಮ್ ಹಾಗೂ ಅರ್ಧ ಕ್ಯಾರೆಟ್ ಎಲ್ಲ ತರಕಾರಿಗಳನ್ನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೇನೆ. 1 ಹಿಡಿಯಷ್ಟು ಬಿಡಿಸಿರುವಂತಹ ಸ್ವೀಟ್ ಕಾರ್ನ್ ಸಹ ಇದೆ. 2 ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಸಹ ಇದೆ. ಇನ್ನು ಫ್ರೈಯಿಂಗ್ ಪ್ಯಾನ್ ಬಿಸಿಯಾಗೋದಕ್ಕೆ ಇಡಿ. ಬಿಸಿಯಾದ ನಂತರ 2 ಚಮಚದಷ್ಟು ಬೆಣ್ಣೆ ಹಾಕಿ ಕರಗಿಸಿ 1/4 ಚಮಚ ಜೀರಿಗೆ ಹಾಕಿ ಅಂದಾಜು 4 ಚಮಚದಷ್ಟು ಸ್ವೀಟ್ ಕಾರ್ನ್ ಅನ್ನು ಹಾಕಿ ಬೆಣ್ಣೆ ಜೊತೆ ಚೆನ್ನಾಗಿ ಹುರಿಬೇಕು. ಹೀಗೆ ಬೆಣ್ಣೆಯಲ್ಲಿ ಸ್ವೀಟ್ ಕಾರ್ನ್ ಹುರಿತಾ ಬೇಯಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ಮೊದಲಿಗೆ ಕ್ಯಾರೆಟ್ ಅನ್ನು ಹಾಕೊಂಡು ಬೆಣ್ಣೆಯಲ್ಲೇ ಬಾಡಿಸ್ತಾ ಸ್ವಲ್ಪ ಕ್ಯಾರೆಟ್ ಕ್ರಂಚಿ ಆಗಿರುವಂತೆ ಬೇಯಿಸ್ಕೊಳ್ಬೇಕು. 1-2 ನಿಮಿಷ ನಿಧಾನ ಉರಿಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಮಿಕ್ಕಿರುವಂತಹ ತರಕಾರಿಗಳನ್ನು ಹಾಕ್ಕೊಳ್ಳಿ. ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಶಿನ ಪುಡಿ ಹಾಕಿ ತರಕಾರಿಗಳನ್ನು ಒಂದು 80% ಆಗುವಷ್ಟು ಬೇಯಿಸ್ಕೋಬೇಕು. ಆದರೆ ನೀರನ್ನು ಹಾಕ್ಕೊಳ್ಳೋದು ಬೇಡ, ನಿಧಾನ ಉರಿಯಲ್ಲೇ ಫ್ರೈ ಮಾಡಿ. ಈಗ ಇದು ಆಗಿದೆ. ಈ ಹಂತದಲ್ಲಿ ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆ ಸೇರಿಸಿ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚ ಚಿಲ್ಲಿ ಫ್ಲೇಕ್ಸ್ ಅಥವಾ ಅಚ್ಚ ಖಾರದ ಪುಡಿಯನ್ನಾದರೂ ಹಾಕ್ಕೋಬೋದು, 1 ಚಮಚ ಜೀರಿಗೆ ಪುಡಿ, 1 ಚಮಚ ಗರಂ ಮಸಾಲ ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಸಾಲೆಗಳು ತರಕಾರಿಗೆ ಹಿಡಿಸಬೇಕು. ಆ ರೀತಿಯಲ್ಲಿ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡಿ. ಈಗ ನಮ್ಮ ಸ್ಟಫಿಂಗ್ ಅಥವಾ ಫಿಲ್ಲಿಂಗ್ ರೆಡಿಯಾಗಿದೆ. ಗ್ಯಾಸ್ ಉರಿಯನ್ನು ಆರಿಸಿ ಸ್ವಲ್ಪ ತಣಿಯೋದಕ್ಕೆ ಬಿಡಿ. ಅಷ್ಟರಲ್ಲಿ ಚಪಾತಿಗೆ 1 ಚಮಚದಷ್ಟು ಟೊಮೆಟೊ ಕೆಚಪ್ ಅನ್ನು ಮೇಲಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಬೇಡ ಅಂದರೆ ಖಂಡಿತವಾಗಿಯೂ ಸ್ಕಿಪ್ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗತ್ತೆ ಅಂತ ಇಲ್ಲಿ ಹಾಕಿರೋದು. ಕೆಚಪ್ ಸ್ಪ್ರೆಡ್ ಮಾಡ್ಕೊಂಡಾದ ನಂತರ ತಯಾರಿಸಿರುವ ತರಕಾರಿ ಫಿಲ್ಲಿಂಗನ್ನು ಚಪಾತಿ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಫಿಲ್ಲಿಂಗನ್ನು ನಿಮಗೆ ಬೇಕಾದಷ್ಟು ಹಾಕ್ಕೋಬೋದು. ಚಪಾತಿ ಮೇಲೆ ಫುಲ್ ಈ ರೀತಿಯಲ್ಲಿ ಫಿಲ್ಲಿಂಗನ್ನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಕ್ಲೋಸ್ ಮಾಡಿ. ಸೈಡ್ನಲ್ಲಿ ಫಿಲ್ಲಿಂಗ್ಸ್ ಜಾಸ್ತಿ ಇದ್ದರೆ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ. ಬಿಸಿಯಾದ ತವಾ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಫಿಲ್ ಮಾಡಿದ ಚಪಾತಿಯನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಿಧಾನ ಉರಿಯಲ್ಲಿ ಕಾಯಿಸಬೇಕು. ಇಲ್ಲಿ ಬೇಯೋದಕ್ಕೆ ಅಂತ ಏನೂ ಇಲ್ಲ, ಯಾಕಂದರೆ ಎಲ್ಲ ಬೇಯಿಸಿರುವಂಥದ್ದನ್ನೇ ಇಲ್ಲಿ ಹಾಕಿರೋದು. ಆದರೆ ಚಪಾತಿ ಸ್ವಲ್ಪ ರೋಸ್ಟ್ ಆಗಬೇಕು, ಅಂದರೆ ಈ ಥರ ಬ್ರೌನ್ ಸ್ಪಾಟ್ ಅಲ್ಲಲ್ಲಿ ಬರಬೇಕು. ಮೇಲಿಂದಲೂ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡೂ ಬದಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಕಾಯಿಸಬೇಕು. ಈಗ ಇದು ಆಗಿದೆ. ಇನ್ನು ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡ್ಬೋದು. ನಾನು ಈ ರೀತಿಯಲ್ಲಿ ಉದ್ದವಾಗಿ ಕಟ್ ಮಾಡ್ತಾ ಇದ್ದೇನೆ. ಟೊಮೆಟೊ ಕೆಚಪ್ ಜೊತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ರೆಸಿಪಿಯನ್ನು ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.